ಹಲೋ, ಹೇಯ್ ಎಲ್ಲಿಗೆ ಹೋಗ್ಬೇಕು? ಅಂದಮ್ಮ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ತಿಂಗಳುಗಳಾದ್ಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಸಮಯ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋದಕ್ಕೆ. ಈ ಟ್ರಿಪ್ಪು ಸಹ ನಾವು ತುಂಬ ತಿಂಗಳುಗಳ ಹಿಂದೆ ಹೋಗಿರುವಂತಹ ಟ್ರಿಪ್ಪು. 5 ದಿನ ಹೋಗಿದ್ವಿ. 5 ದಿನದ್ದು 5 ವಿಡಿಯೋ ಹಾಕ್ತೀನಿ. ಡೇ 1, ಡೇ 2, ಡೇ 3 ಅಂತ. ಅಂಡಮಾನಲ್ಲಿ ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ, ಯಾವ ಪ್ಲೇಸ್ ಚೆನ್ನಾಗಿತ್ತು, ಫುಡ್ಡು ಅಂತೆಲ್ಲ. ನಾವು ಇವಾಗ ಇರೋದು ಬಂದ್ಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು. ಐ ಥಿಂಕ್ 8 o'clock ಅನ್ಸುತ್ತೆ. ಸೊ ಹೊರಗಡೆ ಏನು ತಿನ್ನಕ್ಕಾಗಿರ್ಲಿಲ್ಲ. ಏರ್ಪೋರ್ಟ್ ಅಲ್ಲ ತಿನ್ನೋಣ ಅಂತ ಬಂದ್ವಿ. ಆಪ್ಷನ್ಸು ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ. ಪ್ಲಸ್ ಎಕ್ಸ್ಪೆನ್ಸಿವ್ ಸಹ ಇತ್ತು. ಬಟ್ ಆದ್ರೂ ಏನು ಮಾಡಕ್ಕಾಗಲ್ಲ ಅಂತ ಅಲ್ಲಿ ಭಾರತೀಯ ಜಲಪಾನ ಇತ್ತು. ಅಲ್ಲಿ ಹೋಗಿ ಚೋಲೆ ಭಟೂರೆ, ವಡೆ ಅದೇನೇನೋ ತಿನ್ಕೊಂಡು ಮುಂದೆ ಹೋದ್ವಿ. ಯಾಕಂದ್ರೆ ಹೊಟ್ಟೆ ಹಸಿಯುತ್ತೆ ಅಂತ. ನಮ್ಗೆ ವೆಬ್ ಚೆಕ್ ಇನ್ ನಾವು ಆಲ್ರೆಡಿ ಮಾಡ್ಕೊಂಡಿದ್ವಿ. ನಮ್ ಬ್ಯಾಗ್ಸ್ ಗಳಿಗೆ ಮಾಡಿರ್ಲಿಲ್ಲ. ಅದನ್ನ ತೂಕ ಮಾಡಿಸಿ ಅದಕ್ಕೆ ಸ್ಟಿಕ್ಕರ್ಸ್ನ ಪ್ರಿಂಟ್ ಮಾಡ್ಕೊಂಡು ಅದಕ್ಕೆ ಅಂಟಿಸಿ ಅದನ್ನ ಮುಂದೆ ಕಳ್ಸಿದ್ದಾಯ್ತು. ಲಗೇಜ್ ಚೆಕ್ ಇನ್ ಆಯ್ತು. ಅದಾದ್ಮೇಲೆ ಬೋರ್ಡಿಂಗ್ ಪಾಸ್ ತಗೊಂಡು ಮುಂದೆ ಹೊರಟ್ವಿ. ನಾವಿವಾಗ ಇರೋದು ಬಂದ್ಬಿಟ್ಟು ಟರ್ಮಿನಲ್ 2. ಟರ್ಮಿನಲ್ 2 ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಡೊಮೆಸ್ಟಿಕ್ ಏರಿಯಾ ನಾವಿರೋದು ಬಂದ್ಬಿಟ್ಟು. ಅಫ್ಕೋರ್ಸ್ ಅಂಡಮಾನ್ ಡೊಮೆಸ್ಟಿಕ್ ಇಂಡಿಯಾದಲ್ಲೇ ಇದೆ. ಆ್ಯಂಡ್ ಟರ್ಮಿನಲ್ 2 ಅಲ್ಲಿ ತುಂಬಾ ಒಳಗಡೆ ಎಂಟರ್ ಆದ ತಕ್ಷಣ ತುಂಬಾ ಲಕ್ಸುರಿ ಅನ್ಸುತ್ತೆ. ಆ ಗ್ರೀನರಿ, ಆ ಬ್ರಾನ್ಸ್ ಗೋಲ್ಡ್ ಫಿನಿಶು ಎಲ್ಲ ಚೆನ್ನಾಗ್ ಅನ್ಸುತ್ತೆ. ಹಂಗಾಗಿ ವಿಡಿಯೋ ಮಾಡಿದ್ದು. ತುಂಬಾ ದೊಡ್ಡಗಿದೆ. ಎಲ್ಲಾನು ಕವರ್ ಮಾಡಕ್ಕಾಗಿಲ್ಲ. ನಾವ್ ಎಲ್ಲೆಲ್ಲಿ ಹೋದ್ವಿ ಅಲ್ಲಿ ಮಾತ್ರ ಕವರ್ ಮಾಡಕ್ ಟ್ರೈ ಮಾಡಿದೀನಿ. ಸೊ ಈ ಈಗ ಯಾಕೆ ಕವರ್ ಮಾಡಿದ್ದನ್ನ ಹಾಕ್ತಿದೀನಿ ಅಂದ್ರೆ, ಸುಮಾರು ಜನ ವಿಸಿಟ್ ಮಾಡಿರಲ್ಲ. ಬಿಕಾಸ್ ಒಬ್ಬೊಬ್ರು ಫ್ಲೈಟ್ ಟರ್ಮಿನಲ್ 1 ಅಲ್ಲಿ ಇರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಟರ್ಮಿನಲ್ 2 ಅಲ್ಲಿ ಇರುತ್ತೆ. ಹೋಗ್ತಾ ಇರೋರು ನೋಡ್ಬೋದು ಅಂತ. ನಾನು ಫಸ್ಟ್ ಟೈಮ್ ಹೋಗಿದ್ದೆ. ನನಗೆ ತುಂಬಾ ಇಷ್ಟ ಆಗಿರೋ ಕಾರಣ ಅದೂ ಒಂದ್ ಕಾರಣ ವಿಡಿಯೋ ಮಾಡಿ ಎಡಿಟ್ ಮಾಡಕ್ಕೆ. ಸೊ ಇಲ್ಲೇನೇನೋ ಶೋಕೇಸ್ ಮಾಡಿದ್ರು ಏನ್ಷಿಯಂಟ್ ಟೈಮ್ಸ್ದೆಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಓದ್ಕೊಂಡು ತುಂಬಾ ಟೈಮ್ ಇತ್ತು ನಮ್ಗೆ. ಸೊ ಇದನ್ನೆಲ್ಲ ಓದ್ಕೊಂಡು ಮುಂದೆ ಹೋದ್ವಿ. ಬಾಟಲ್ ಅಲ್ವಾ ಚಿನ್ನ? ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾರಾ? ನೋಡಿ, ದುಡ್ಡು ಜಾಸ್ತಿ ಇಟ್ಟಿದ್ರೆ ಇಲ್ಲಿ ಬಂದು ಶಾಪಿಂಗ್ ಮಾಡಿ. ಇಲ್ಲಿ ಶಾಪಿಂಗ್ ಮಾಡಿನೂ ಇನ್ನೂ ಜಾಸ್ತಿ ದುಡ್ಡಿದ್ರೆ ನಮ್ಮ ಅಕೌಂಟ್ ನಂಬರ್ ಕಳಿಸ್ತೀವಿ ಅಲ್ವಾ? ಬಂದು ತುಂಬ ಹೊತ್ತಿಂದ ಕಾಯ್ದು ಫ್ಲೈಟ್ ಲೇಟ್ ಇರುತ್ತೆ, ಡಿಲೇ ಆಗಿರುತ್ತೆ. ಡಿಲೇ ಇದ್ರೆ ಆ್ಯಕ್ಚುಲಿ ರೂಮ್ಸ್ ಕೊಡ್ತಾರೆ. ಸೊ ನಾವೀಗ ಬಸ್ಸಲ್ಲಿ ಇದ್ದೀವಿ. ನಮ್ಮ ಫ್ಲೈಟ್ ಇರುವಂಥ ಜಾಗಕ್ಕೆ ಹೋಗಬೇಕು ಅಂದರೆ ಬಸ್ಸಲ್ಲೇ ಹೋಗಬೇಕು. ಯಾಕಂದರೆ ಫ್ಲೈಟ್ಸ್ ಎಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಲ್ಲಿಸಿರ್ತಾರೆ. ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಏರ್ಪೋರ್ಟಿಂದ ಬಸ್ ಫೆಸಿಲಿಟಿ ಇರುತ್ತೆ. ಅಲ್ಲಿಂದ ನಮ್ಮ ಫ್ಲೈಟ್ ಇದೇ ನಮ್ಮ ಫ್ಲೈಟು, ವಿಸ್ತಾರ ಫ್ಲೈಟು. ಸೊ ಇಲ್ಲಿ ಹೋಗಿ ಜಸ್ಟ್ ಬೋರ್ಡಿಂಗ್ ಪಾಸ್ ತೋರಿಸಿ ಒಳಗಡೆ ಆನ್ ಬೋರ್ಡ್ ಆದರೆ ನಾವು ಹಾರೋದಕ್ಕೆ ರೆಡಿ. ಸೊ ನಾವು ನಮ್ಮ ಸೀಟ್ಗಳಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಸೊ ಪಾಪ ಇವರು ವಿಂಡೋ ಸೀಟ್ ಬೇಕು ಅಂತ ಅವ್ರಿಗೆ ಅಂತ ಮಾಡ್ಕೊಂಡಿದ್ರು. ನಾನು ಬಿಡ್ಬೇಕಲ್ಲ, ನಾನು ಕುತ್ಕೊಂಡೆ. ಸೊ ಕುತ್ಕೊಂಡಾದ್ಮೇಲೆ ಸ್ವಲ್ಪತ್ತಿಗೆ ಫ್ಲೈಟಲ್ಲೇ ನಮ್ಮ ಟಿಕೆಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿತ್ತು. ತಿಂಡಿ ತಂದ್ಕೊಟ್ರು. ನಾವು ಅಲ್ಲಿ ಸ್ವಲ್ಪ ಲೈಟಾಗಿ ತಿಂದಿರೋದ್ರಿಂದ ಇಲ್ಲಿ ಸ್ವಲ್ಪ ತಿನ್ನೋಣ ಅಂತ ತಿಂದ್ವಿ. ನಾನು ವೆಜ್ ತಗೊಂಡೆ, ಅವರು ಇಲ್ಲ, ಇಬ್ರು ನಾನ್ ವೆಜ್ ತಗೊಂಡಿದೀವಿ ಅನ್ಸುತ್ತೆ. ತಗೊಂಡ್ವಿ. ಆಮೇಲೆ ಕಾಫಿ ಕುಡಿಯೋಣ ಅಂತ ಇಬ್ರು ತಗೊಂಡ್ವಿ. ಆಯ್ತಾ, ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿದೆ. ಅದೇನೋ ಒಂಥರ ಕೆಟ್ಟು ಡಿಕಾಕ್ಷನ್ ಕೊಡ್ತಾರೆ. ಅದ್ರಲ್ಲಿ ಹಾಲಿನ ಪುಡಿ, ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸರಿ ಆಯ್ತು, ನೋಡೋಣ ಹೇಗಿರುತ್ತೆ ಅಂತ ನೋಡಿದ್ರೆ ತುಂಬಾ ಕೆಟ್ಟದಾಗಿತ್ತು. ಸೊ ಫ್ಲೈಟ್ಸ್ ಅಲ್ಲೆಲ್ಲ ಹೋದ್ರೆ ಟೀ ಕಾಫಿ ನೋ.
ಬರೀ ನೀರು ಮಾತ್ರ ಕುಡ್ಕೊಂಡಿರ್ಬೇಕಷ್ಟೇ. ಊಟನೂ ಅಷ್ಟೇ ಅಷ್ಟು ಗ್ರೇಟ್ ಇರಲ್ಲ, ಗೊತ್ತೇ ಇರುತ್ತೆ ಫ್ಲೈಟಲ್ಲಿ ಹೆಂಗಿರುತ್ತೆ ಊಟ ಅಂತ. ಚೆನ್ನಾಗೇನೂ ಇರಲಿಲ್ಲ. ಬಟ್ ಓಕೆ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದಕ್ಕೆ ತಿನ್ಬೋದು. ಬಟ್ ಕಾಫಿ ಮಾತ್ರ ಎಷ್ಟೇ ಕ್ರೇವಿಂಗ್ ಇದ್ರೂ ಕಾಫಿ ಟೀ ಮಾತ್ರ ಕುಡಿಯೋದಕ್ಕೆ ನೋ. ವಿಂಡೋ ಸೀಟಲ್ಲಿ ಕೂತಿದ್ರಿಂದ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇವಾಗ ಆಲ್ರೆಡಿ ಅಂಡಮಾನಲ್ಲಿ ಇದೀವಿ ನಾವು. ಮೇಲ್ಗಡೆಯಿಂದ ನೀವು ವ್ಯೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಐಲ್ಯಾಂಡ್ಸು, ಸುತ್ತ ಟರ್ಕಾಯ್ಸ್ ಕಲರ್ ವಾಟರು, ಸೂಪರ್ ಆಗಿದೆ ನೋಡೋದಿಕ್ಕೆ. ಸೊ ಇಲ್ಲಿಂದ ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವಾಗ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೇಗಿದೆಯೋ ಹಾಗೆ ಇಲ್ಲಿ ವೀರ್ ಸಾವರ್ಕರ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಚು ನೋಡ್ತಿರೋದು ಬಂದ್ಬಿಟ್ಟು ವೀರ್ ಸಾವರ್ಕರ್ ಅವ್ರದ್ದೇ. ಇವ್ರದ್ದು ಯಾಕೆ ಇಟ್ಟಿದ್ದಾರೆ ಹೆಸರು, ಇವ್ರು ಏನ್ ಇಲ್ಲಿ ಪೋರ್ಟ್ ಬ್ಲೇರ್ ಅಲ್ಲಿ ಏನಕ್ಕೆ ಮೇಜರ್ ಪರ್ಸನ್ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಎಲ್ಲಾ ವಿಡಿಯೋಸ್ನು ನೋಡಿ. ಇವಾಗ ನಮ್ಮ ಟೂರ್ ಗೈಡ್ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. अंडमान से ही हो? हाँ जी, अंडमान। ನಮ್ಮ ಟೂರ್ ಗೈಡ್ ಬಂದಿದ್ದಾರೆ. ಇವ್ರ ಹೆಸರು ಬಂದ್ಬಿಟ್ಟು ನೌಷದ್ ಅಂತ. ಇಲ್ಲಿ ಸುಮಾರು ಜನ ಎಲ್ಲರೂ ಮಾತಾಡೋದು ಹಿಂದಿ. ಸೊ ನನ್ನ ಹಸ್ಬೆಂಡ್ಗೆ ಹಿಂದಿ ಬರೋದ್ರಿಂದ ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅವ್ರ ಜೊತೆ. ನಂಗೆ ಸ್ವಲ್ಪ ಅರ್ಥ ಆಗುತ್ತೆ, ಅಷ್ಟೊಂದು ಏನು ಬರಲ್ಲ. ಸೊ ಇಲ್ಲಿಂದ ನಮ್ಮನ್ನ ಹೋಟೆಲಿಗೆ ಡ್ರಾಪ್ ಮಾಡ್ತಾರೆ. ಹೋಟೆಲಿಗೆ ಡ್ರಾಪ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇವತ್ತು ಅಷ್ಟೊಂದು ಏನು ಇರಲ್ಲ, ಬಿಕಾಸ್ ಟ್ರಾವೆಲ್ ಮಾಡಿರ್ತೀವಲ್ಲ, ಪ್ಲೇಸಸ್ ಯಾವುದು ಕವರ್ ಮಾಡಲ್ಲ. ಒಂದು ಪ್ಲೇಸ್ ಸನ್ಸೆಟ್ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ. ಅದ್ರ ಹೆಸರು ಚಿಡಿಯಾ ತಾಪು ಬೀಚ್ ಅಂತ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಅಲ್ವಾ. ಏನ್ ವ್ಯತ್ಯಾಸ ಇಲ್ಲ. ಸೇಮ್ ಕಾರ್ಗಳು. ಓನ್ಲಿ ಡಿಫರೆನ್ಸಸ್ ಐಲ್ಯಾಂಡ್ ಅಷ್ಟೇ. ಟರ್ಕಾಯ್ಸ್ ವಾಟರ್ ಕಾಣಿಸುತ್ತೆ. ನಮ್ಮ ಹೋಟೆಲ್ಗೆ ಬಂದ್ ಆಯ್ತು. ಹೊರಗಡೆಯಿಂದ ಚೆನ್ನಾಗೇ ಇದೆ, ಒಳಗಡೆನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಚೆನ್ನಾಗೇ ಇರುತ್ತೆ. ಸೊ ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸನ್ಸೆಟ್ ಪಾಯಿಂಟ್ ಏನ್ ಹೇಳಿದಾರಲ್ವಾ ಚಿಡಿಯಾ ತಾಪು, ಅಲ್ಲಿ ಹೋಗಕ್ಕಿದೆ. ಸ್ವಲ್ಪ ಟ್ರಾವೆಲ್ ಮಾಡಿರೋದ್ರಿಂದ ಐ ಥಿಂಕ್ 2 hours 2.5 hours ಟ್ರಾವೆಲ್ ಮಾಡಿದೀವಿ. ಆಮೇಲೆ ಅಲ್ಲಿ ವೇಟಿಂಗ್ ಇದ್ದಿದ್ದು ಏರ್ಪೋರ್ಟ್ ಅಲ್ಲಿ, ಮತ್ತೆ ಇಲ್ಲಿಂದ ಬಂದಿರೋದು ಸ್ವಲ್ಪ ಟೈರಿಂಗ್ ಅನ್ಸುತ್ತೆ. ಹಾಗಾಗಿ ಅವರು ರೆಸ್ಟ್ ಮಾಡಿ ಕಾಲ್ ಮಾಡಿ ಅಂತ ಹೇಳಿದ್ದಾರೆ ನೌಷದ್ ಅವರು, ಟೂರ್ ಗೈಡು. ಹಾಗೆ ನಮಗೆ ಸ್ವಲ್ಪ ಗಿಫ್ಟ್ ಹ್ಯಾಂಪರ್ ತರ, ವೆಲ್ಕಮ್ ಕಿಟ್ ತರ ಏನೋ ಕೊಟ್ರು. ಸೊ ಅದನ್ನು ಅನ್ಪ್ಯಾಕಿಂಗ್ ಮಾಡಿದೀನಿ. ಏನೋ ಸ್ವಲ್ಪ ನಟ್ಸು, ಫ್ರೂಟ್ಸ್ ಅಲ್ಲ ಅವರಿ ನಟ್ಸು, ಸ್ನ್ಯಾಕ್ಸು ಆ ತರ ಇತ್ತು. ಸೊ ಇದು ಬಂದ್ಬಿಟ್ಟು ನಮ್ಮ ರೆಸಾರ್ಟ್ ಹೋಟೆಲ್ ಏನಾದ್ರು ಕರೀರಿ, ಅದ್ರದ್ದು ಪೂಲು, ಲಾನ್ ಏರಿಯಾ. ನಮ್ಮ ರೂಮ್ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇತ್ತು. ಸೊ ಆವಾಗ್ಲೇ ಹೇಳಿದ್ನಲ್ಲ ಸ್ನ್ಯಾಕ್ಸ್ ಕಿಟ್ ಅಂತ, ಇದನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ, ನಾವು ಒಂದೂ ತಿಂದಿಲ್ಲ, ಎಲ್ಲಾನು ಡಸ್ಟ್ಬಿನ್ಗೆ ಹೋಯ್ತು. ಬಿಕಾಸ್ ಅವ್ರು ದುಡ್ಡು ಸೇವ್ ಮಾಡಕ್ಕೆ ಅಂತಾನೆ ಇರ್ತಾರೆ, ಸೊ ಹಂಗೆ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬೆಳ್ಕಲ್ಲಿ ಕಾಣಿಸ್ತಿದೀವಿ. ಆಕ್ಚುಲಿ ಇಲ್ಲ, ಆಕ್ಚುಲಿ ಹೌದು, ಇಬ್ರು ಬೆಳಗಿಲ್ಲ. ಇಂಟ್ರೋ ಕೊಟ್ಟಿರ್ಬೋದಲ್ವಾ. ಇವಾಗ ನಾವು ಹೋಗ್ತಿರೋದು ಅದ್ರ ಹೆಸರು ದೇವರನ್ನ ಸರಿ ಜ್ಞಾಪಕ ಇಲ್ಲ. ಸರಿ, ಎಲ್ಲಿದೀವಿ? ಚಿಡಿಯಾ ತಾಪು. क्या नाम है उसका नौशद? ಚಿಡಿಯಾ ಟಾಪು. ಹಾ, ಸೊ ಚಿಡಿಯಾ ಟಾಪು ಅಂತ ಸನ್ಸೆಟ್ ಪಾಯಿಂಟ್ ಅದು.
ಸಿಕ್ಕಾಪಟ್ಟೆ ಹುಬ್ಸಿದೆ, ನೋಡೋಣ ಏನಾಗುತ್ತೆ. ಆಮೇಲೆ ಅಷ್ಟೇ ಇವತ್ತಿನ ಡೇ, ಅದೊಂದೇ ಬೀಚು. ಆಮೇಲೆ ಹೋಗಿ ಊಟ ಮಾಡಿ ಪಾಚಿ ಮಾಡಿ ನಾಳೆ ಅಪ್ಡೇಟ್ ನಾಳೆ ಇವರೇ ಕೊಡ್ತಾರೆ. ಚಿಡಿಯಾ ತಾಪು ಬೀಚ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಒಂದು 200 ಮೀಟರ್ ನಡ್ಕೊಂಡು ಹೋದ್ರೆ ಬೀಚ್ ಸಿಗುತ್ತೆ. ಇಲ್ಲೇ ಆಪೋಸಿಟಲ್ಲಿ ಇದು ಪಾರ್ಕಿಂಗ್ ಏರಿಯಾ. ಈ ಪಾರ್ಕಿಂಗ್ ಏರಿಯಾ ಆಪೋಸಿಟಲ್ಲೇ ಬಯೋಲಾಜಿಕಲ್ ಪಾರ್ಕ್ ಅಂತ ಇತ್ತು. ಬಟ್ ಎಂಟ್ರಿ ಕ್ಲೋಸ್ಡ್ ಬಿಕಾಸ್ ಟೈಮ್ ಆಗೋಗಿರೋದ್ರಿಂದ ಹೋಗೋಕ್ಕಾಗಿಲ್ಲ ನಮಗೆ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತೀವಿ. ಹಾಗೆ ಇವ್ರು ಸ್ವಲ್ಪ ಸ್ನ್ಯಾಕ್ಸ್ ಅಂತ ಸ್ಯಾಂಡ್ವಿಚ್ ಅಂತ ಕೊಟ್ಟರು ಆಯಿತಾ. ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಅದನ್ನು ಅವ್ರಿಗೆ ವಾಪಸ್ ಕೊಟ್ವಿ. ಇವಾಗ ಬೀಚ್ ನೋಡ್ತಿರ್ಬೋದು ನೀವು, ಎಷ್ಟು ಕೆಟ್ಟದಾಗಿ ಗಲೀಜಾಗಿದೆ. ಸನ್ಸೆಟ್ ನೋಡಕ್ಕೂ ಮನ್ಸಾಗಲ್ಲ. ಚಪ್ಪಲ್ ಹಾಕೊಂಡಿದ್ರು ಸಹ ನಾವು ಮುಂದೆ ಹೋಗೋಕ್ಕಾಗಿಲ್ಲ. ಮುಂದೆನೇ ಹೋಗಿಲ್ಲ ಅನ್ಸುತ್ತೆ, ನಾವು ಹೋಗೇ ಇಲ್ಲ ನಾವು. ಸೊ ಇಷ್ಟ ಆಗಲಿಲ್ಲ ಇಲ್ಲಿ ಅಷ್ಟು. ಈ ಪ್ಲೇಸ್ ನಾನು ಮೋಸ್ಟ್ಲಿ ನೆಕ್ಸ್ಟ್ ಏನಾದರೂ ಅಂಡಮಾನ್ ಬರ್ತೀನಿ ಅನ್ನೋ ಥರ ಇದ್ರೆ ಆ್ಯಕ್ಚುಲಿ ಈ ಪ್ಲೇಸ್ನ ನಾನು ಸ್ಕಿಪ್ ಮಾಡ್ತೀನಿ. ಸೊ ವಾಪಸ್ ಹೊರಟಿದ್ದೀವಿ. ನೋಡ್ತಿರ್ಬೋದು ನೀವು, ಕತ್ಲಾಗಿದೆ. ಟೈಮ್ ಬಂದ್ಬಿಟ್ಟು 5:30 ಅಷ್ಟೇ. ಆಲ್ರೆಡಿ ಕತ್ಲಾಗಿ ಹೋಗಿದೆ. ನಮ್ಮ ಮನೇಲೆಲ್ಲ 6 ಗಂಟೆ ಆದ್ಮೇಲೆನೆ ಲೈಟ್ ಹಾಕೋದು ಅಲ್ವಾ ನಮ್ಮ ಕಡೆ ಎಲ್ಲ. 5:30ಗೆ ಎಷ್ಟು ಕತ್ಲಾಗ್ಬಿಟ್ಟಿದೆ. ಸೊ ಇದಾಗಿತ್ತು ಡೇ 1 ಅಂಡಮಾನ್ ಬ್ಯಾಂಗ್ಳೂರ್ ಟು ಅಂಡಮಾನ್ ಟ್ರಿಪ್. ಡೇ 2ದು ನೆಕ್ಸ್ಟ್ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೇನಾಗಿ ವಿಡಿಯೋ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.